ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಂಖ್ಯಾಶಾಸ್ತ್ರ ಸುಳಾದಿ ಅಂತ ಹೆಸರೇ ಇದ್ದ ಸಾಧನಾ ಭಾಗ ಸುಳಾದಿ. ಹರಿದಾಸನಾಗು ಸಂಚರಿಸು ಸಂತೋಷದಲ್ಲಿ ಗುರು ಹಿರಿಯರ ಪಾದಕ್ಕೆರಗುತ್ತೀರು ಬಿಡದೆ. ಎರಡೊಂದು ತಿಳಿದು ಮತ್ತೆರಡೊಂದು ಅಳಿದು, ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯಲ್ಲಿ, ಎರಡೊಂದು ಸೈರಿಸುತ್ತ ಎರಡೊಂದು ಕಾಲದಲ್ಲಿ, ಎರಡೊಂದು ಗುಣಗಳಿಗೆ ಎರಡೊಂದು ರೂಪನೆಂದು, ಎರಡೊಂದು ಲೋಕವನ್ನು ಎರಡೊಂದು ಮಾಳ್ಪನ್ನ, ಎರಡೊಂದಾರಿಂದ ಅವಸ್ಥಿ ಎರಡೊಂದು ಉಳ್ಳ ಮೇಲು, ಎರಡೊಂದು ಕಾಯ ನೋಡು ಎರಡೊಂದು ಕರ್ಮ ಕಳಿಯೋ, ಎರಡೊಂದಕ್ಷರಗಳ ಎರಡೊಂದು ಸಾರೆ ನೆನೆದು, ಎರಡೊಂದು ಸ್ಥಾನ ಸೇರು ಎರಡೊಂದು ಗುಣ ಶೂನ್ಯ ವಿಜಯ ವಿಠಲ ಹರಿಯ, ಎರಡೊಂದು ರೂಪ ಭಜಿಸೆ ಎರಡೊಂದಾವರ್ತಿ ಪೊರೆವಾ. ಮೂರೊಂದು ಯುಗದಲ್ಲಿ ಮೂರೊಂದು ವರ್ಣದ ಮೂರೊಂದು ಕಡೆ ಬಿಂಬ ಮೂರೊಂದು ಭಜಿಸಿ, ಮೂರೊಂದು ಪುರುಷಾರ್ಥ ಮೂರೊಂದಾದಿ ಬೇಡೆ, ಮೂರೊಂದು ಮೊಗನಯ್ಯ ವಿಜಯ ವಿಠಲರೇಯ, ಮೂರೊಂದು ಪಾಯದಲ್ಲಿ ಮೂರೊಂದು ಪ್ರಳಯ ನಾದೆ. ನಾಲ್ಕೊಂದು ಭೇದವ ಆವಲ್ಲಿ ನಿಜವೆಂದು, ನಾಲ್ಕೊಂದಾತ್ಮಕವಾದ ಬೊಮ್ಮಾಂಡದಿ, ನಾಲ್ಕೊಂದು ಬಗೆಯವರು ಯೋಗ್ಯವಂತರೆಂದು, ನಾಲ್ಕೊಂದು ಸಂಪದವಿ ಇಪ್ಪವೆಂದು, ನಾಲ್ಕೊಂದು ಕೋಶದಲ್ಲಿ ವಾಸವಾಗಿ ಇದ್ದು, ನಾಲ್ಕೊಂದು ಪರ್ವದಲ್ಲಿ ತಿರಗದಲೇ, ನಾಲ್ಕೊಂದು ಊರ್ಧ್ವ ಪುಂಡ್ರವ ಮುದ್ರೆಯ ಧರಿಸು, ನಾಲ್ಕೊಂದು ಯಜ್ಞವ ತಿಳಿದು ಮಾಡಿ ನಿತ್ಯ, ನಾಲ್ಕೊಂದು ಇಂದ್ರಿಯಂಗಳ ಬಂಧನವ ಮಾಡು, ನಾಲ್ಕೊಂದಾದಿಗೆ ಎರಗದಿರು, ನಾಲ್ಕೊಂದು ಭೇದವ ತಿಳಿಯೋ ನೀನು, ನಾಲ್ಕೊಂದವರ ಪಾಲ ವಿಜಯ ವಿಠಲ, ಪ್ರನಾಲ್ಕೊಂದು ಬಿಡಿಸುವ ನಾಲ್ಕೊಂದು ಕೊಡುವನೋ. ಐದೊಂದು ರಿಪುಗಳು ಪದ್ರವ ಮುಗ್ಗಿಸು, ಐದೊಂದು ಕರ್ಮವ ಮಾಡುತ್ತಲಿರು, ಐದೊಂದು ಮತಕ್ಕೆ ನಮ್ಮ ಮತಾವಧಿಕವೆನ್ನು, ಐದೊಂದು ರುಚಿ ಬೇಡು ಹರಿನಾಮ ರುಚಿಯನ್ನು, ಐದೊಂದು ರಧಿಕರ ಜರೆದು ವಿಜಯ ವಿಠಲನ್ನ, ಐದೊಂದು ಸ್ಥಳದಲ್ಲಿ ತಿಳಿಯೋ ನಿರ್ಮಲನಾಗಿ. ಆರೊಂದು ಜಡವುಳ್ಳ ಗ್ರಾಮ ನಿನ್ನದಲ್ಲ, ಆರೊಂದಂಬುದಿ ಎಷ್ಟು ಕರ್ಮವೇ ನಿನ್ನದು, ಆರೊಂದವರ ಕೆಳೆಯಮನು ಶಿಕ್ಷಿಸುವನು, ಆರೊಂದು ದ್ವೀಪವನಾಳಿದವರೆಲ್ಲ, ಆರೊಂದು ಹಯನ ಕಾಲಕ್ಕೆ ಎದ್ದು ಸ್ನಾನಾದಿ, ಆರೊಂದು ಜೆಹುವಕ್ಕೆ ಉಣಿಸಿ ಕರ್ಮಜ್ಞಾನ, ಆರೊಂದು ಗೋತ್ರ ಉದ್ಧಾರ ಮಾಡುತ್ತಾ, ಆರೊಂದು ಅಂಗವುಳ್ಳ ವಿಜಯ ವಿಠಲ ಹರಿಯ, ಆರೊಂದವರೊಳು ನಿಮಿಷ ದಾಸನಾಗೋ. ಕೊಡಬ್ಯಾಡ ಕೊಳಬ್ಯಾಡ ಸಿರಿ ವಿಜಯ ವಿಠಲನ್ನ, ಅಡಿಗಳರ್ಥ ನಿಮಿಷ ನಂಬಲು ಕೈವಲ್ಯ, ಕೊಡಬ್ಯಾಡ ಕೊಳಬ್ಯಾಡ ಸಿರಿ ವಿಜಯ ವಿಠಲನ್ನ, ಅಡಿಗಳರ್ಥ ನಿಮಿಷ ನಂಬಲು ಕೈವಲ್ಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಇವತ್ತು ನಾವು ಹರಿದಾಸನಾಗಬೇಕು ಅಂತಂದರೆ ಏನು ಮಾಡಬೇಕು, ಹರಿದಾಸನು ಅಂತಂದರೆ ಹೇಗೆ ಇರಬೇಕು, ಏನೇನು ತಿಳ್ಕೋಬೇಕು ಎಂಬುದನ್ನು ವಿಜಯದಾಸರು ಹೇಳಿದ ಸಂಖ್ಯಾಶಾಸ್ತ್ರ ಸುಳಾದಿ ಅಂತಲೇ ಹೆಸರುವಾಸಿಯಾದ ಒಂದು ಸಾಧನಾ ಭಾಗ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಹರಿದಾಸನು ಆಗಬೇಕು ಅಂದರೆ ಪೇಟ ಕಟ್ಟಿ ತಾಳ ಹಿಡ್ಕೊಂಡು ದೇವರ ನಾಮ ಸ್ಮರಣೆ ಮಾಡಿ ಕುಣಿದು ಹೋಗ್ಬಿಟ್ರೆ ಅಲ್ಲ. ಹರಿ ಅಂದರೆ ನಮ್ಮ ಹೃದಯದಲ್ಲಿ ಇದ್ದಂಥ ಬಿಂಬರೂಪಿ ಪರಮಾತ್ಮ, ಅನಾದಿ ಕಾಲದಿಂದ ನಮ್ಮ ಜೊತೆಗೆ ಇದ್ದ ಹರಿ, ಆತನ ದಾಸನಾಗಬೇಕು. ಆತನ ದಾಸ ಆಗಬೇಕು ಅಂದರೆ
ಅವನು ಸ್ವತಂತ್ರ, ನಾನು ಅಸ್ವತಂತ್ರ. ಅವ ಮಾಡಿಸಿದರೆ ನಾವು ಮಾಡ್ತೀವಿ, ಅವನಿದ್ದರೆ ಅವನು ಕೊಟ್ಟರೆ ಉಂಟು, ಅವನು ಕೊಡಲಿಲ್ಲ ಇಲ್ಲ. ಇದು ನಾವು ತಿಳ್ಕೋಬೇಕು. ನೀನೇ ಗತಿ ಅಂತ ಹೇಳಿ, ನೀನು ಕೊಟ್ಟಿದ್ದು ಏನೇ ಇದ್ದರೂ ನೀನು ಮಾಡಿಸಿದದಕ್ಕೆ ನಾ ಮಾಡ್ತಾ ಇದ್ದೀನಿ, ಇದು ತಿಳ್ಕೊಂಡು ಸಂಚರಿಸು ಅಂತ ಹೇಳ್ತಾರೆ. ಅದು ತಿಳ್ಕೊಂಡಿದ್ದವನು ಹರಿದಾಸನಾಗ್ತಾನೆ. ಆ ಹರಿದಾಸನಾಗಿ ಸಂಚರಿಸು. ಎಲ್ಲ ಕಡೆ ನೀನು ಎಲ್ಲೆಲ್ಲಿ ತಿರುಗಾಡ್ತೀಯೋ ಅದನ್ನು ತಿಳ್ಕೊಂಡು ತಿರುಗಾಡು, ಅದನ್ನು ತಿಳ್ಕೊಂಡು ಊಟ ಮಾಡು, ಆವಾಗೆ ಸಂತೋಷದಲ್ಲಿ ಇರ್ತೀ. ಹಾಗೆ ಗುರು ಹಿರಿಯರ ಚರಣಕ್ಕೆ ಎರಗಬೇಕು ಅಂತ ಹೇಳ್ತಾರೆ ಬಿಡ್ಲಾರ್ದಾಗಿ. ಹಾಗೆ ಎರಡೊಂದು ತಿಳಿ, ಇಲ್ಲಿ ಎರಡೊಂದು ಅಂತ ಧ್ರುವತಾಳದೊಳಗೆ ಬರುತ್ತೆ. ಎರಡೊಂದು ತಿಳಿ ಅಂತ ಹೇಳ್ತಾರೆ. ಇಲ್ಲಿ ಎರಡೊಂದು ಅಂತಂದಾಗೆ ಭಗವಂತನ 3 ರೂಪಗಳನ್ನು, ಪುರುಷ ರೂಪತ್ರಯ ಅಂತ ಹೇಳ್ತೀವಿ. ಬ್ರಹ್ಮಾಂಡ ಒಳಗಿದ್ದ ಭಗವಂತನ ರೂಪ, ಬ್ರಹ್ಮಾಂಡನ ಹೊರಗಿದ್ದ ಭಗವಂತನ ರೂಪ, ನಮ್ಮ ಜೀವನ ಒಳಗೆ ಇದ್ದಂಥ ಪರಮಾತ್ಮನ ರೂಪ. ಇದನ್ನು ತಿಳ್ಕೋಬೇಕು. ಆಮೇಲೆ 3 ಅಳಿಬೇಕು, ಎರಡೊಂದನ್ನು ಅಳಿ ಅಂತ ಹೇಳ್ತಾರೆ. ಅಹಂಕಾರ, ಮಮಕಾರ, ಹರಿ ಗುರುಗಳಲ್ಲಿ ದ್ವೇಷ ಇದು ಇರಬಾರ್ದು, ಇದನ್ನು ಅಳಿಬೇಕು. ಹಾಗೆ ಅಥವಾ ಹೆಣ್ಣು ಹೊನ್ನು ಮಣ್ಣು ಈ 3 ಮೇಲೆ ಆಸೆ ಅಳಿಬೇಕು. ಎರಡೊಂದು ಸಂಪಾದಿಸಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಹರಿದಾಸನಾಗಬೇಕಂದ್ರೆ ಇವೆಲ್ಲ ಮಾಡಬೇಕು. ಎರಡೊಂದು ಸಂಪಾದನೆ ಮಾಡಿ, ಎರಡೊಂದು ಶುದ್ಧಿಯಲ್ಲಿ ತ್ರಿಕರಣ ಶುದ್ಧಿ, ಮನಸ್ಸು ಶುದ್ಧವಾಗಿರಬೇಕು, ಕಾಯ ಶುದ್ಧವಾಗಿರಬೇಕು, ವಾಚ ಶುದ್ಧವಾಗಿರಬೇಕು, ಯಾರನ್ನ ನೋಯಿಸೋ ಥರ ಮಾತಾಡಬಾರ್ದು. ಹಾಗೆ ಎರಡೊಂದು ಸ್ಮರಿಸುತ್ತಾ, ಎರಡೊಂದು ಸೈರಿಸುತ್ತಾ ಅಂತ ಬರುತ್ತೆ. ಎರಡೊಂದು ಸ್ಮರಿಸುತ್ತಾ ಅಚ್ಯುತ ಅನಂತ ಗೋವಿಂದ ಅಂತ ಸ್ಮರಣೆ ಮಾಡ್ತಾ, ಎರಡೊಂದು ಕಾಲದಲ್ಲಿ, ಇದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಅನ್ಬೋದು, ಸುಷುಪ್ತಿ, ಜಾಗೃತ ಸುಷುಪ್ತಿ, ಆಮೇಲೆ ಸ್ವಪ್ನದರೊಳಗೆ ಕೂಡ ನಾವು ಸದಾ ದೇವರ ನಾಮಸ್ಮರಣೆ ಮಾಡಬೇಕು. ಎರಡೊಂದು ಗುಣ, ರಜಸ್ಸು ತಮಸ್ಸು ಇದ್ದಂಥ ಗುಣಗಳು ಏನೇನಿದ್ದಾವೋ ಆ ಗುಣಕ್ಕೆ ರೂಪನಾದ, ಎರಡೊಂದು ಗುಣಗಳಿಗೆ ಎರಡೊಂದು ರೂಪನೆಂದು ಅದಕ್ಕೆ ಅಭಿಮಾನಿ ದೇವತೆಗಳಾದ ವಿಶ್ವ, ತೈಜಸ, ಪ್ರಾಜ್ಞ ಇವರನ್ನು ನೆನೆಸ್ತಾ, ಎರಡೊಂದು ಲೋಕವನ್ನು ಅಂತಂದಾಗೆ ತ್ರಿಲೋಕಗಳನ್ನು, ಎರಡೊಂದು ಮಾಳ್ಪನ್ನ, ಈ ತ್ರಿಲೋಕಗಳಲ್ಲಿ ಎರಡೊಂದು ಮಾಳ್ಪ ನಮ್ಮಪ್ಪ ಏನು ಮಾಡ್ತಾನೆ? ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಸೃಷ್ಟಿಸ್ತಾನೆ, ಸ್ಥಿತಿ ಎಲ್ಲರನ್ನ ಇಲ್ಲಿ ಮಾಡೋ ಥರ ಮಾಡ್ತಾನೆ. ಅದೇ ಥರ ಬ್ರಹ್ಮಾಂಡ ಎಲ್ಲದನ್ನು ಲಯ ಮಾಡ್ತಾನೆ, ಸಂಹಾರ ಮಾಡಿ. ಎರಡೊಂದು ಮಾಳ್ಪನ್ನ, ಎರಡೊಂದು ಆರಿಂದ ಆವಸ್ತಿ ಅಂತಂದರೆ ಇಲ್ಲಿ ಸ್ವಪ್ನ ಸುಷುಪ್ತಿ ಜಾಗೃತೆಯಲ್ಲಿ ಎರಡೊಂದು ಉಳ್ಳ ಮೇಲು ಶ್ರವಣ ಮನನ ಧ್ಯಾನ ಮಾಡ್ತಾ ಇರಬೇಕಂತ. ಸ್ವಪ್ನದಲ್ಲಿ ಕೂಡ ಬಿಡಲಾರ್ದಾಗಿ, ಜಾಗೃತಿಯಲ್ಲಿ ಸ್ಮರಣ, ದೇವರ ಶ್ರವಣ ಕೇಳ್ತಾ ಇರಬೇಕು, ಮನನ ಧ್ಯಾನ ಇದು ಮಲ್ಕೊಂಡಾಗೆ ಕೂಡ ಬರಬೇಕು, ಸ್ವಪ್ನದೊಳಗೆ ಕೂಡ ಅದೇ ಬರೋ ಥರ ಮಾಡ್ತಾ ಇರಬೇಕು. ಅವನು ಅವಾಗೆ ಹರಿದಾಸನ ಅಂತ ಅನ್ಸ್ಕೊತಾನೆ. ಎರಡೊಂದು ಕಾಯ ನೋಡು, ಎರಡೊಂದು 3 ಕಾಯಗಳು, ಸ್ಥೂಲ ಸ್ವರೂಪ ದೇಹ, ಸ್ಥೂಲ ದೇಹ, ಲಿಂಗದೇಹ, ಈ 3 ಕಾಯಗಳು. ಎರಡೊಂದು ಕಾಯ ನೋಡು, ಎರಡೊಂದು ಕರ್ಮ ಕಳಿಯೋ, ಎರಡೊಂದು ಕರ್ಮಗಳು, ಸಂಚಿತ ಆಗಾಮಿ ಪ್ರಾರಬ್ಧ, ಈ ಕರ್ಮಗಳನ್ನು ಕಳಿ. ಅಥವಾ ಕರ್ಮ ಅಕರ್ಮ ವಿಕರ್ಮ. ಕರ್ಮ ಅಂದರೆ ನಾನು ಅಂತ ಹೇಳಲಾರ್ದಾಗಿ ಮಾಡೋದು ಮಾಡು. ಹಾಗೆ ಮಾಡಬಾರದ್ದನ್ನು ಮಾಡಿದರೆ ವಿಕರ್ಮ. ಏನು ಮಾಡಬೇಕು ಅದು ಮಾಡಲಾರ್ದಾಗಿದ್ದರೆ ಅದು ಅಕರ್ಮ. ಈ ಕರ್ಮಗಳನ್ನು ಕಳಿಬೇಕು. ಈಗ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕರ್ಮ ಮಾಡಿದರೆ ಅದರಿಂದ ಉಪಯೋಗ ಇಲ್ಲ. ಹಾಗೆ ಆ ಟೈಮಿಗೆ ಏನು ಮಾಡಬೇಕೋ ಅದು ಮಾಡಲಾರ್ದಾಗಿದ್ದರೂ ಅದು ಕಷ್ಟ. ಆಮೇಲೆ ಕೆಟ್ಟ ಕರ್ಮಗಳ ಮಾಡಿದ್ರೂ ಕಷ್ಟ. ಅವೆಲ್ಲ ಬಿಡಿಸ್ಬಿಡಪ್ಪ ನನ್ನ ಜೊತೆಗೆ ಅಂಥೇಳಿ. ಹಾಗೆ ಸಂಚಿತ ಆಗಾಮಿ ಪ್ರಾರಬ್ಧಗಳನ್ನ ಕೂಡ ಕಳಿ ಅಂತ ಹೇಳೋದು. ಎರಡರನ್ನಾಗ ಯಾವುದಾದ್ರೂ ತೊಗೋಬೋದು. ಎರಡೊಂದು ಅಕ್ಷರಗಳ ಓಂಕಾರ ಪ್ರತಿಪಾದ್ಯ ರೂಪನು ನಮ್ಮಪ್ಪ. ಆ ಅಕಾರ ಉಕಾರ ಮಕಾರ ಕೂಡಿದರೆ ಓಂಕಾರ ಆಗೋದು. ಸೊ ಎರಡೊಂದು ಅಕ್ಷರಗಳ ಎರಡೊಂದು ಸಾರೆ 3 ಸರೆ ಓಂಕಾರ ನಾಮ ಸ್ಮರಣೆ ಮಾಡಬೇಕು. ಹೆಣ್ಮಕ್ಕಳಿಗೆ ಅದಕ್ಕೆ ಅಧಿಕಾರ ಇಲ್ಲ.
ಗಂಡು ಮಕ್ಕಳಿಗೆ ಅಧಿಕಾರ ಇದೆ, ಹೆಣ್ಮಕ್ಕಳಿಗೆ ಶ್ರೀಂಕಾರ ಮಾಡಬೇಕು. ಹೀಗಾಗಿ ಆ ಓಂಕಾರ ಪ್ರತಿಪಾದ್ಯ ದೇವನಾದ ಆ ಉ ಮ ಈ ಮೂರನ್ನ 3 ಸರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೆನಿ. ಹಾಗೆ 2 ಸ್ಥಾನ ಸೇರು, ಈ ಥರ ಮಾಡಿ ನೀನು 2 ಸ್ಥಾನಕ್ಕೆ ಸೇರು ಅಂತ ಹೇಳ್ತಾರೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ 3 ಸ್ಥಾನಕ್ಕೆ ಸೇರಿ 2 ಗುಣಶೂನ್ಯ, ಈ ಏನು ಸತ್ವ ರಜಸ್ಸು ತಮಸ್ಸು ಇದೆ ಅಲ್ಲ, ಇದ್ರಾಗ ಯಾವ ಗುಣಗಳು ಇಲ್ಲ ನಮ್ಮಪ್ಪನಿಗೆ. 2 ಗುಣಶೂನ್ಯನಾದ ವಿಜಯ ವಿಠ್ಠಲ ಹರಿಯ 2 ರೂಪ ಭಜಿಸೆ. ಇದು ನಮಗೆ ಮೂಲೇಶ, ಪ್ರಾದೇಶ, ಅಗ್ರೇಶ ಈ ರೂಪಗಳನ್ನು ಭಜನೆ ಮಾಡಿ 2 ಆವರ್ತಿ ಪೊರೆಯು. ಯಾವಾಗ ಇದು ಮಾಡಬೇಕು, ಈ ಭಜನೆ ಯಾವಾಗ ಮಾಡಬೇಕು? ಎಚ್ಚರ ಇದ್ದಾಗೆ ಮಾಡಬೇಕು, ಸುಷುಪ್ತಿಯಲ್ಲಿ ಮಾಡಬೇಕು, ಸ್ವಪ್ನದಲ್ಲಿ ಮಾಡಬೇಕು. ಹಾಗೆ ಹೇಳಬೇಕು ಅಂತಂದರೆ ಹಿಂದಿನ ಜನ್ಮಗಳಲ್ಲೂ ಮಾಡಬೇಕು, ಮುಂದೆ ಬರೋ ಜನ್ಮಗಳಲ್ಲೂ ಮಾಡಬೇಕು, ಈಗೂ ಮಾಡಬೇಕು. 3 ಆ ಕಡೆ ಇದು ಬರುತ್ತೆ ಅದು ಬರುತ್ತೆ, ಈ ಥರ ಮಾಡು ಅಂತ ಹೇಳಿ ವಿಜಯದಾಸರು ಇಲ್ಲಿ ನಮ್ಮ ಧ್ರುವತಾಳದೊಳಗೆ ಹೇಳ್ತಾ ಇದ್ದಾರೆ. ಮಟ್ಟತಾಳದೊಳಗೆ 3 ಯುಗದಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿಯುಗ. ಈ 3 ಯುಗದೊಳಗೆ 3 ವರ್ಣ ಇದು ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಈ ರೂಪಗಳಲ್ಲಿದ್ದ ವರ್ಣಗಳು. ನೀಲಿ, ಶ್ವೇತ, ರಕ್ತ, ಆಮೇಲೆ 3 ಯೆಲ್ಲೋ ಕಲರು, ಈ 3 ವರ್ಣಗಳು ಇದ್ದವರು ಅವರೆಲ್ಲರೂ ಅಂಥೇಳಿ. ವರ್ಣದ 3 ಕಡೆ ಬಿಂಬ, 4 ದೇಹಗಳಲ್ಲಿ ಬಿಂಬ, 3 ಆದಿ ಭಜಿಸಿ. ಸತ್, ಚಿತ್, ಆನಂದ, ಆತ್ಮ 3 ಭಜಿಸಿ. 3 ಪುರುಷಾರ್ಥ ಬೇಡದಲೆ, 3 ಪುರುಷಾರ್ಥ ಧರ್ಮ, ಅರ್ಥ, ಕಾಮ, ಮೋಕ್ಷ 3 ಆದಿ ಬೇಡೆ. ಯಾವುದು ಈ 3 ಯಾವುದು ಬೇಡಬಾರ್ದಂತೆ. 3 ಪುರುಷಾರ್ಥ, 3 ಆದಿ ಬೇಡೆ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇಡಬಾರ್ದು. ಹಾಗೆ ಸಾಮೀಪ್ಯ, ಸಾರೋಪ್ಯ, ಸಾಯುಜ್ಯ, ಸಾಲೋಕ್ಯ ಈ ಮುಕ್ತಿಗಳನ್ನು ಪುರುಷಾರ್ಥಗಳು. ಆಮೇಲೆ 3 ಮೊಗನಯ್ಯ ಬ್ರಹ್ಮ, 3 ಮೊಗ ಇದ್ದಾತ ಬ್ರಹ್ಮನ ಅಯ್ಯನಾದ ವಿಜಯ ವಿಠ್ಠಲರೇಯ 3 ಪಾಯದಲ್ಲಿ 4 ಉಪಾಯಗಳು. ಜ್ಞಾನ, ಭಕ್ತಿ, ವೈರಾಗ್ಯ ಮೇಜರಾಗಿರೋದು ಅಂತಂದರೆ ಶರಣಾಗತ. ನಿನಗೆ ನಾನು ಶರಣು ಅಂತ ಹೋದರೆ ಆ ಉಪಾಯದಿಂದನೇ 3 ಪ್ರಳಯನಾದೆ. ಈ ಇದನ್ನು ತೆಗಿತಾನೆ 3 ಇದನ್ನು, ಸ್ಥೂಲ, ಅನಿರುದ್ಧ, ಲಿಂಗ, ಆಮೇಲೆ ಜೀವಾಚ್ಛಾದಕ, ಪರಮಾಚ್ಛಾದಕ ಅಂಥೇಳಿ ಈ 4 ಇವೆರಡು ಕಲಿತು 1 ಬರುತ್ತೆ. ಸೊ ಈ 4 ತೆಗಿತಾನೆ. ಪ್ರಳಯ ಅಂದರೆ ಸಂಹಾರ, ಕಡಿಯೋದು ಅಂದರೆ ತೆಗೆದು ಬಿಡೋದು. ಈ ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಜೀವೋಚ್ಛಾದಕ, ಪರಮೋಚ್ಛಾದಕ ಇವನ್ನು ತೆಗೆದುಬಿಟ್ಟು ನಮಗೆ ಮೋಕ್ಷ ಕೊಡ್ತಾನೆ ನಮ್ಮಪ್ಪ ಅಂಥೇಳಿ ಇದು. ಆಮೇಲೆ ಬರೋದು 4 ತ್ರಿವಿಡ ತಾಳದಿಂದ ಬರುತ್ತೆ. ಇನ್ನೊಂದು ಆಡಿಯೋದಾಗೆ ಅದನ್ನು ರೆಕಾರ್ಡ್ ಮಾಡ್ತೀನಿ. ಹರಿ ಶ್ರೀನಿವಾಸ ತ್ರಿವಿಡ ತಾಳದ್ರೊಳಗೆ ಇಲ್ಲಿ 4 ಅಂತ ಬರುತ್ತೆ. 4 ಭೇದ ಅಂತ ಹೇಳ್ತಾರೆ. ಪಂಚಭೇದಗಳು ನಮಗೆಲ್ಲ ಗೊತ್ತಿದ್ದಿದ್ದೆ. ಜೀವ ಜೀವಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜೀವ ಪರಮಾತ್ಮಗೆ ಭೇದ, ಜಡ ಪರಮಾತ್ಮಕ್ಕೆ ಭೇದ. ಈ ಪಂಚಭೇದಗಳನ್ನು ಆವಲ್ಲಿ ನಿಜವೆಂದು, ಇದು ನಿಜ ಅಂತ ತಿಳ್ಕೋಬೇಕು ಎಲ್ಲ ಕಡೆಗೂ. 4 ಬೊಮ್ಮಾಂಡದಿ, 4 ಅಂದರೆ ಪಂಚಭೂತಗಳು. ಈ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೂತಗಳಲ್ಲಿ 4 ಬಗೆಯವರು. 4 ಬಗೆಯವರು ಅಂದಾಗೆ ಇಲ್ಲಿ ದೇವತಾಗಣ, ಋಷಿಗಣ, ಪಿತೃಗಣ, ಚಕ್ರವರ್ತಿಗಳು, ಹಾಗೆ ಮನುಷ್ಯರು. ಈ 4 ಗಣದವರು, ಬಗೆಯವರು, ಯೋಗ್ಯವಂತರು. ಮನುಷ್ಯರು ಅಂತಂದಾಗೆ ಒಂದು ಉತ್ತಮ ಮನುಷ್ಯರು, ಇವರೆಲ್ಲ ಯೋಗ್ಯವಂತರು. 4 ಸಂಪದವಿ ಇಪ್ಪರೆಂದು, 4 ಸಂಪದವಿ ಇದ್ದದ ಅವರಿಗೆ. ಅದೇ ಮತ್ತೆ ಸಾಮೀಪ್ಯ, ಸಾರೋಕ್ಯ, ಸಾಲೋಕ್ಯ, ಸಾಯುಜ್ಯ, ಸಾರಷ್ಟ ಇದು ಇದ್ದದ.
ಇಪ್ಪರೆಂದು, ಅಥವಾ ತಮೋಮೋಹ, ಮಹಾಮೋಹ, ತಾಮಿಶ್ರ, ಅಂದಂತಾಮಿಶ್ರ ಇವು ಇದ್ದಾವ ಅಂತ ಕೂಡ ಅನ್ಬೋದು. ಮೋಹ, ತಮೋಮೋಹ, ಮಹಾಮೋಹ, ತಾಮಿಶ್ರ, ಅಂದಂತಾಮಿಶ್ರ ಇದ್ದವರೆಂದು. ಆಮೇಲೆ 4 ಕೋಶ, ಇದು ಎಲ್ಲರಿಗೆ ಗೊತ್ತಿರೋದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 4 ಕೋಶ. ಇದನ್ನು ತಿಳ್ಕೋಬೇಕು. ಕೋಶದಲ್ಲಿ ವಾಸವಾಗಿ ಇದ್ದು 4 ಕೋಶದಾಗಿ ಇದ್ದಾನೆ ದೇವರು ಅಂಥೇಳಿ. 4 ಪರ್ವದಲ್ಲಿ ತಿರುಗದಲೆ, ಸುಮ್ಮನೆ ಚಿಂತನೆ ಮಾಡಲಾರ್ದಾಗಿ ತಿರುಗಬಾರ್ದು ಅಂತ ಹೇಳ್ತಾರೆ. 4 ಪರ್ವದಲ್ಲಿ ಅಂದರೆ ಉಷಕ್ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಅಪರಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ ಸುಮ್ಮನೆ ತಿರುಗಬಾರ್ದು, ಚಿಂತನೆ ಮಾಡ್ತಾ ಇರಬೇಕು. 4 ಕಾಲದಲ್ಲಿ ಸುಮ್ಮನೆ ಕಾಲ ವ್ಯರ್ಥ ಮಾಡಿ ತಿರುಗಲ್ದಲೆ 4 ಊರ್ಧ್ವಪುಂಡ್ರವ ಧರಿಸು. 4 ಊರ್ಧ್ವಪುಂಡ್ರ, 5 ಮುದ್ರೆಗಳನ್ನು ಧರಿಸಬೇಕು ಅಂಥೇಳಿ. ಪಂಚಮುದ್ರೆಗಳು: ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ. ಇದು ಧರಿಸೋ ಕಾಲಕ್ಕೆ ಕೂಡ ಅದರೊಳಗೆ ಅಂತರ್ಯಾಮಿಯಾದ ಪರಮಾತ್ಮ ಕೃದೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಈ ನಾಮಸ್ಮರಣೆ ಮಾಡ್ತಾ 5 ಊರ್ಧ್ವಪುಂಡ್ರವ ಮುದ್ರೆಯ ಧರಿಸು. 4. ಆಮೇಲೆ 4 ಯಜ್ಞವ ತಿಳಿದು ಮಾಡಿ ನಿತ್ಯ. 4 ಯಜ್ಞ ನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ದೇವರ ಪೂಜೆ, ಅತಿಥಿಗಳ ಪೂಜೆ, ಆಮೇಲೆ ವೈಶ್ವದೇವ, ಬಲಿಹರಣ, ವೈಶ್ವಾನರ ಯಜ್ಞ ಅಂದರೆ ಇದು ಪಂಚ ಆಹುತಿ ಅಂತ ಹೇಳೋದು, ಊಟ ಮಾಡೋದು, ಅದನ್ನು ವೈಶ್ವಾನರ ಯಜ್ಞ. ಈ 5 ಯಜ್ಞಗಳನ್ನು ಮಾಡಬೇಕು ನಿತ್ಯ. 5 ಯಜ್ಞ ತಿಳಿದು ಮಾಡು ನಿತ್ಯ. 4 ಯಜ್ಞ. 4 ಇಂದ್ರಿಯಗಳ ಬಂಧನ ಮಾಡು. 5 ಜ್ಞಾನೇಂದ್ರಿಯಗಳ ಬಂಧನ ಮಾಡಬೇಕು. ಶ್ರೋತ್ರ, ತ್ವಕ್, ಚಕ್ಷು, ಆಮೇಲೆ ರಸ, ಘ್ರಾಣ, ಈ 5 ಜ್ಞಾನೇಂದ್ರಿಯಗಳು. ದೇವರ ನಾಮ ಬಿಟ್ಟು ಬೇರೆ ಕೇಳಬಾರ್ದು. ದೇವರ ನಾಮಸ್ಮರಣೆ ಮಾಡಬೇಕು. ದೇವರ ಹಚ್ಚಿದ ಗಂಧ ನಮ್ಮ ಮೈಗೆ ಹಚ್ಕೊಳ್ಳಬೇಕು. ದೇವರನ್ನು ಬಿಟ್ಟು ಬೇರೆ ಏನು ನೋಡಬಾರ್ದು. ಯಾರಲ್ಲಿ ನೋಡಿದರೂ ಅವ್ರ ಅಂತರ್ಯಾಮಿಯಾದ ಪರಮಾತ್ಮನ ನೋಡಬೇಕು. ಅದರಲ್ಲಿಂದ ಕೇಳೋದು, ರಸ, ವಾಸನೆ ನೋಡೋದು ಎಲ್ಲ ಸ್ವಾಮಿ ಬಿಟ್ಟು ಇನ್ನೊಂದು ಮಾಡಬಾರ್ದು. ಇದು 5 ಇಂದ್ರಿಯಗಳ ಬಂಧನ ಅಂದರೆ ಅದು. 4 ಹಾದಿಗೆ ಎರಗದಿರು. 5 ಹಾದಿಗಳು, ಕೆಟ್ಟ ಹಾದಿಗಳಿಗೆ ಹೋಗಬೇಡ ಅಂತ ಹೇಳ್ತಾರೆ. ಇದು ಅಜ್ಞಾನ, ಮೋಹ, ಮಹಾ ಅಜ್ಞಾನ, ತಾಮಿಶ್ರ, ಅಂದಂತಾಮಿಶ್ರ, ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಈ 5 ಹಾದಿಗಳಿಗೆ ಹೋಗಬೇಡ. 4 ಇಂದ್ರಿಯಗಳ ಬಂಧನವ ಮಾಡು. 4 ಹಾದಿಗೆ ಎರಗದಿರು. 4 ಭೇದವ ತಿಳಿಯೋ ನೀನು. 4 ಭೇದನ್ನು ತಿಳಿಬೇಕು ನೀನು. 4 ಪಾಲ. 4 ಅಂದರೆ 5 ಪಾಲ ಅಂದರೆ 5 ಪಾಲ ಅಂತಂದರೆ ಪಾಂಡವರ ಪಾಲನಾದ ವಿಜಯ ವಿಠಲ ಪ್ರನಾಲ್ಕೊಂದು ಬಿಡಿಸು 4 ಕೊಡುವನು. 4 ಬಿಡಿಸು. ಈ ಎಲ್ಲ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ ಇವನ್ನು ಬಿಡಿಸ್ತಾನೆ. 4 ಕೊಡ್ತಾನೆ. ಏನು ಕೊಡ್ತಾನೆ? ಹರಿಯೇ ಸ್ವತಂತ್ರ ಆ ಜ್ಞಾನ ಕೊಡ್ತಾನೆ. ಭೋಕ್ತೃತ್ವ ಜ್ಞಾನ ಕೊಡ್ತಾನೆ. ಫಲ ಸ್ವಾಮಿ ಕೊಡ್ತಾನೆ ಎಂಬ ಜ್ಞಾನ. ಇಂದ್ರಿಯಗಳ ನಮ್ಮ ಕೈಯಲ್ಲಿ ಇರೋದೆಲ್ಲ ದೇವರು ನಿಂತು ಮಾಡಿಸ್ತಾನೆ. ನಾನೇ ಅಂಬೋದನ್ನು ತೆಗೆದು ಬಿಡ್ತಾನೆ. ಇವನ್ನೆಲ್ಲ ಕೊಡ್ತಾನೆ. ಹಾಗೆ ನಾವು ಹೇಳೋದು ಈ 4 ಕೊಡುವನು ಅಂದಾಗೆ ನಮಗೆ 4 ಥರ ಮೋಕ್ಷ ಕೂಡ ಕೊಡ್ತಾನೆ ಅಂತ ಹೇಳ್ಬೋದು. ಸಾಮೀಪ್ಯ, ಸಾರೋಕ್ಯ ಇವು ಕೂಡ ಬರುತ್ತೆ. ಅದು ಕೂಡ ಕೊಡ್ತಾನೆ ಅಂತ ಕೂಡ ಹೇಳ್ಬೋದು. ಇದು 4 ಕೊಡೋದು ಅಂದರೆ ಹರಿಯೇ ಸ್ವಾತಂತ್ರ್ಯ ಅಂಬೋದು. ಆಮೇಲೆ ಆ ಜ್ಞಾನ ಕೊಡೋದು, ತಿನ್ನೋ ಕಾಲಕ್ಕೆ ಒಳಗೆ ನಿಂತು ಸ್ವಾಮಿ ತಿನ್ನಿಸ್ತಾ ಇದ್ದಾನೆ ಅಂಬೋದು, ಹೀಗೆ ಫಲ ಸ್ವಾಮಿ ಕೊಡ್ತಾನೆ ಅಂಬೋದು, ಎಲ್ಲ ತಾನೇ ಈ ಕಾಮ ಇದನ್ನೆಲ್ಲ ಬಿಡಿಸಿ ನಮಗೆ ಕೊಡ್ತಾ ಇದ್ದಾನೆ ಎಂಬುದು ತಿಳ್ಕೋಬೇಕು. ಆಮೇಲೆ 5 ಅಂತ ಬರುತ್ತೆ ಅಟ್ಟತಾಳದ್ರೊಳಗೆ. 5 ರಿಪುಗಳು ನಮಗೆ ಇದ್ದ ರಿಪುಗಳು ಅಂತಂದರೆ ವೈರಿಗಳು, ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೇನಿದಾವಲ್ಲ ಇದು ನಮಗೆ ಸದಾ ಅಡ್ಡ ಬರ್ತವೆ. ಅದನ್ನು ಮುಗ್ಗಿಸು ಅಂತ ಹೇಳ್ತಾರೆ. ಅದನ್ನು ಹೊಡೆದಾಕು, ಅದನ್ನು ಬಿಟ್ಟು ಬಿಡಬೇಕು. ಏನೋ ಒಂದು ದೇವರ ನಾಮಸ್ಮರಣೆ ಮಾಡೋ ಕಾಲಕ್ಕೆ ಅದು ತಿನ್ನಬೇಕನ್ನಿಸ್ತು, ಅದು ಒಂದು ಕಾಮನೆ.
ಸಿಟ್ಟು ಬಂತು, ಇಲ್ಲ ಒಬ್ಬರಿಗೇನ, ಇವೆಲ್ಲ ಮುಗ್ಗಿಸ್ಬೇಕು. 5 ಕರ್ಮ ಮಾಡುತ್ತಲಿರು, ಷಟ್ಕರ್ಮಗಳನ್ನು ಮಾಡಬೇಕು. ಯಜ್ಞ, ಯಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಇವು 6 ಕರ್ಮಗಳು. ಯಜ್ಞ ಮಾಡ್ತಾ ಇರಬೇಕು, ಯಜ್ಞ ಮಾಡೋ ಹತ್ರ ಹೋಗಿ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅಧ್ಯಯನ ಮಾಡ್ತಾ ಇರಬೇಕು, ಬಂದಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ತಾ ಇರಬೇಕು, ಅಧ್ಯಾಪನ ಮಾಡಬೇಕು. ದಾನ ಕೊಡಬೇಕು, ಪ್ರತಿಗ್ರಹ ದಾನ ತಗೊಳ್ಳಬೇಕು. ಇದು ನಮ್ಮ ಷಟ್ಕರ್ಮಗಳು. ಆಮೇಲೆ 5 ಮತದೊಳಗೆ ಇದು ಮಾಡ್ತಾ ಇದ್ದು 5 ಮತದಲ್ಲಿ ನಮ್ಮ ಮತ ಅಧಿಕವೆನ್ನು. ಜೈನ, ಬೌದ್ಧ, ಚಾರ್ವಾಕ, ವೈಶೇಷಿಕ, ರಾಮಾನುಜ, ಜೈನ, ಬೌದ್ಧ, ರಾಮಾನುಜ, ಶಂಕರ ಅಥವಾ ಮಾಯಾವಾದ, ವೈಶೇಷಿಕ, ಆಮೇಲೆ ಮಧ್ವ. ಈ 6 ಮತದೊಳಗೆ ನಮ್ಮ ಮತ ಶ್ರೇಷ್ಠ, ಅಧಿಕ ಅಂತ ತಿಳ್ಕೊ. 5 ರುಚಿ ಬಿಡು, ಹರಿನಾಮ ರುಚಿಯನ್ನು. ಈ ಷಡ್ರುಚಿಗಳನ್ನು, ಮಧುರ, ಉಪ್ಪು, ಖಾರ, ಒಗರು, ಇವೆಲ್ಲ ಏನಿದಾವಲ್ಲ ಅವನ್ನೆಲ್ಲ ಬಿಡು. ದೇವರ ನಾಮಸ್ಮರಣೆ ರುಚಿ ಅಂತ ತಿರುಗಾಡು. 5 ಸ್ಥಳ, 5 ಅಧಿಕರ ಜರಿದ ವಿಜಯ ವಿಠಲನ್ನ, ಅರಿಷಡ್ವರ್ಗಗಳನ್ನು ಜರಿದಂಥ ನಮ್ಮಪ್ಪ ವಿಜಯ ವಿಠಲನ 5 ಸ್ಥಳದಲ್ಲಿ ತಿಳಿ ಅಂತ ಹೇಳ್ತಾರೆ. ಇದು ನಾಭಿಯ ಕೆಳಗೆ, ನಾಭಿಯಲ್ಲಿ, ಉರಸ್ಸಿನಲ್ಲಿ, ಹೃದಯದಲ್ಲಿ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ. ಈ ಕಮಲಗಳು ಏನಿದ್ದಾವಲ್ಲ ಅದನ್ನೆಲ್ಲ ತಿಳಿದು ಆ ಕಮಲದೊಳಗಿದ್ದ ಪರಮಾತ್ಮ, ಅದಕ್ಕೆ ಅಭಿಮಾನಿಯಾದ ಪರಮಾತ್ಮ, ಈ ನಮ್ಮ ಹೃದಯ ಕಮಲದೊಳಗೆ ಪರಮಾತ್ಮ ಯಾವ್ಯಾವ ಕಮಲಕ್ಕೆ ತಿರುಗಿದಾಗೆಲ್ಲ ಏನೇನು ನಮ್ಮ ಏನಂತಾರೆ ಗುಣಗಳು ಬದಲಾವಣೆ ಆಗ್ತವೆ ಎಂಬುದನ್ನು, ಇದು ಎಲ್ಲ ವಿಜಯದಾಸರು ಇನ್ನೊಂದು ಕಮಲದ ಸುಳಾದಿ ಕೂಡ ಬರೆದಿದ್ದಾರೆ. ಅದರೊಳಗೆ ಅದನ್ನೆಲ್ಲ ತಿಳ್ಕೋಬೇಕು. ಬರೀ ಅಲ್ಲೆಲ್ಲಿದ್ದಾರೆ ದೇವರು ಅಂತ ತಿಳ್ಕೊಬೋದಲ್ಲ, ಆ ಕಮಲದರೊಳಗೆ ಯಾವ ಅಭಿಮಾನಿ ದೇವತೆಗಳಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ತಿಳ್ಕೋಬೇಕು. 5 ಸ್ಥಳದಲ್ಲಿ ತಿಳಿಯೋ ನಿರ್ಮಲನಾಗಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 6 ಸ್ಥಳವುಳ್ಳ ಗ್ರಾಮ ನಿನ್ನದಲ್ಲ ಅಂತ ಹೇಳ್ತಾ ಇದ್ದಾರೆ. 6 ಸ್ಥಳ ಈ ಏನಿದ್ದಾವಲ್ಲ, ಈ ಶರೀರ ಅಂಬೋದು ಜಡ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ, ಈ 7 ಇದ್ದಿದ್ದು ಈ ಶರೀರ ಇದೇನಿದ್ದದಲ್ಲ, ಈ ಜಡ ಇದು ನಿನ್ನ ಗ್ರಾಮ ಅಲ್ಲೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. 6 ಅಂಬುದಿಯಷ್ಟು ಕರ್ಮವೇ ನಿನ್ನದು. 7 ಸಮುದ್ರದಷ್ಟು ಕರ್ಮ ನಮ್ಮದು. 7 ಸಮುದ್ರದಷ್ಟು ಕರ್ಮ ಮಾಡಿದ್ದೀವಿ ನಾವು, ಅದನ್ನು ತಿಳ್ಕೋಬೇಕು. 6 ಕೇಳಿ ಯಮನು ಶಿಕ್ಷಿಸುವನು. ಇದು ಗರುಡ ಪುರಾಣದಾಗೆ ಬರುತ್ತೆ. 6, 7, 6, 1, 7 ಜನನ್ನ ಕೇಳಿ ಯಮ ಶಿಕ್ಷೆ ಮಾಡ್ತಾನಂತೆ. ಅವರೆಲ್ಲ ಕರ್ಮ ಸಾಕ್ಷಿಗಳು. ಸೂರ್ಯ, ಚಂದ್ರ, ವರುಣ, ಅಗ್ನಿ, ಚಿತ್ರಗುಪ್ತ, ಆಮೇಲೆ ಶ್ರವಣಕರು ಅಂಥೇಳಿ 2. ಈ 7 ಜನನ್ನ ಕೇಳಿ, ಇವರೆಲ್ಲ ನಾವು ಮಾಡಿದ ಕರ್ಮಕ್ಕೆ ಸಾಕ್ಷಿಗಳು ಇವರು. ಅವರನ್ನ ಕೇಳಿ ಯಮ ಶಿಕ್ಷೆ ಕೊಡ್ತಾನೆ ನಮಗೆ. ಆಮೇಲೆ 6 ದ್ವೀಪವನ್ನು ಆಳಿದವರೆಲ್ಲ, 7 ದ್ವೀಪಗಳ ಆಳಿದವರೆಲ್ಲ 6 ಹಯನ ಕಾಲಕ್ಕೆ ಎದ್ದು, ಪರ್ವಕಾಲಕ್ಕೆ 6 ಹಯನ ಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು, ಅಂದರೆ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಬೇಕು. ಇದು ಕೂಡ ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವಾನರ, ಬ್ರಹ್ಮಯಜ್ಞ, ಬಲಿಹರಣ, ಅತಿಥಿ ಪೂಜೆ 7 ಮಾಡಬೇಕು. ಎದ್ದು ಸ್ನಾನಾದಿಗಳು ಅಂದರೆ ಈ 7 ಮಾಡಬೇಕು. 6 ಜಿಹ್ವೆಗೆ ಉಣಿಸುವ ಕರ್ಮಜ್ಞಾನ ಅಂದರೆ ಅಗ್ನಿಗೆ ಹೋಮಿಸಬೇಕು. ಆಮೇಲೆ 6 ಗೋತ್ರ, ಹಾಗೆ ಮಾಡಿದರೆ 6 ಗೋತ್ರ ಉದ್ಧಾರ ಮಾಡ್ತಾನಂತೆ. ಪಿತೃ ಕಡೆ, ಮಾತೃ ಕಡೆ, ಹೆಂಡತಿ ಕಡೆ, ಅಕ್ಕನ ಕಡೆ, ತಂಗಿಯ ಕಡೆ, ಸೋದರತ್ತಿಯ ಕಡೆ, ಹೀಗೆ ಇದ್ದಾವೆ 7 ಗೋತ್ರದವರು ಅಂಥೇಳಿ ಬರುತ್ತೆ. ಅದು ಇದರೊಳಗೆ ಕೂಡ ಇದ್ದಾವೆ ಸುಳಾದಿಯಲ್ಲಿ. ಹಾಗೆ ಅದು ಅಗ್ನಿ ಇದು ಹೇಳ್ತಾರೆ, ಅಂದರೆ ಉದ್ಧಾರ ಮಾಡ್ತಾನೆ. 6 ಗೋತ್ರ, 7 ಗೋತ್ರದವರನ್ನು ಉದ್ಧಾರ ಮಾಡ್ತಾನೆ ಈ ಥರ ಮಾಡಿದವರಿಗೆ. ಆಮೇಲೆ 6 ಅಂಗವುಳ್ಳ ಈ ಸಂವತ್ಸರ, ಆಯನ, ಋತು, ಮಾಸ, ಪಕ್ಷ, ವಾರ, ತಿಥಿ ಇವೆಲ್ಲ ಅಂಗಗಳಾಗಿದ್ದಾವೆ ನಮ್ಮಪ್ಪನಿಗೆ. ಯಾವುದೇ ಒಂದು ದಿನ ಬಂತು ಅಂತಂದರೆ ಅದಕ್ಕೆ ಮತ್ತು ದೇವರ ಅಂಗನೇ ಅದು. ಹಾಗೆ
ಈ 7 ಅಂಗವುಳ್ಳ ವಿಜಯ ವಿಠ್ಠಲ ಹರಿಯ ಆರೊಂದವರೊಳು ನಿಮಿಷ ದಾಸನಾಗು. 7 ಅಂಗವುಳ್ಳ ವಿಜಯ ವಿಠ್ಠಲ ಆರೊಂದವರೊಳು ಅಂದರೆ ಸಪ್ತ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ. ಈ 7ರಿಂದ 1 ನಿಮಿಷ ಆದರೂ ನೀನು ದಾಸನಾಗಪ್ಪ. ಇದೆಲ್ಲ ಮಾಡಿಕೊಂಡು 1 ನಿಮಿಷ ನೀನು ದಾಸತ್ವವಂತ ಅನ್ಕೋ ಅಂತ ಹೇಳ್ತಾರೆ. ಆಮೇಲೆ ಕೊಡಬೇಡ ಕೊಳಬೇಡ, ಸಿರಿ ವಿಜಯ ವಿಠ್ಠಲನ್ನ ಅಡಿಗಳರ್ಥ ನಿಮಿಷ ನಂಬಲು ಕೈವಲ್ಯ ಅಂತ ಹೇಳ್ತಾರೆ. ಕೊಡಬೇಡ, ನಾನು ಅಂಬೋ ಅಹಂಕಾರ ಕೊಡಬೇಡ. ನಾನು ತಿಳಿಸಿದ್ದು ನಾನು ಅನ್ನೋದು ಬಿಡಿಸು, ಕೊಡಬೇಡ, ಅಂಥದ್ದು ಕೊಡಬೇಡ ನಾನು ಅಂಬೋದನ್ನು. ಸಿರಿ ವಿಜಯ ವಿಠ್ಠಲನ್ನ ಅಡಿಗಳರ್ಥ, ಆತನ ಪಾದ ಧೂಳಿಯ ಬಗ್ಗೆ ನನಗೆ ಸ್ವಲ್ಪ 1 ನಿಮಿಷ ಆದರೂ ನಂಬಿದರೆ ಸಾಕಪ್ಪ. ಇದನ್ನೇನು ಕೊಡಬೇಡ, ನಾನು ಅಂಬೋದನ್ನು ಕೊಡಲಾರ್ದಾಗಿ ನಿನ್ನ ನಾಮಸ್ಮರಣೆಯಲ್ಲಿ ಇಟ್ಟರೆ 1 ನಿಮಿಷ ಇದ್ದರೆ ಕೂಡ ಸಾಕು, ಅದು ನಂಬಿದರೆ. ಈ ಥರ ನನಗೆ ಅಂತ ನಾನು ಅಂಬೋದನ್ನು ಬಿಡಿಸಿ ನಿನ್ನ ಪಾದಸ್ಮರಣೆ ಇದ್ದಲ್ಲಿ ಇಟ್ಟರೆ ಸಾಕಪ್ಪ, 1 ನಿಮಿಷ ನಂಬಿದರೆ ಕೈವಲ್ಯ ಕೊಡ್ತೀಯಪ್ಪ ಸ್ವಾಮಿ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ನಾವು ಎಷ್ಟು ದಾಸರು, ಹರಿದಾಸರು ಎಂಬುದನ್ನು ನಾವು ಸ್ವಯಂ ತಿಳ್ಕೊಬೇಕಾಗಿದೆ. ಅದನ್ನು ದೇವರು ನಮ್ಮ ಯೋಕ್ತಿಗೆ ಎಷ್ಟು ಕೊಡ್ತಾನೋ ಅಷ್ಟೇ ನಾವು ಮಾಡೋದು. ಅದು ತಿಳ್ಕೊಂಡ್ರೆ ಸಾಕು. ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು, ಅವ್ರಿಗೆ ಆಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ ಅಂಬೋದನ್ನು ಕೂಡ ನಾವು ಅದನ್ನು ತಿಳ್ಕೊಬಾರ್ದು. ನಮ್ಮ ಯೋಕ್ತಿಗೆ ಯೋಕ್ತಿಗೆ ಸ್ವಾಮಿ ಎಷ್ಟು ಮಾಡಿಸ್ತಾ ಇದ್ದಾನೆ ಅಷ್ಟು ಮಾಡ್ತಾ ಇನ್ನು ಹೆಚ್ಚಿಗೆ ಮಾಡಿಸು ಸ್ವಾಮಿ ಅಂತ ಬೇಡ್ಕೋಬೇಕು. ಆ ಬೇಡ್ಕೊಂಬೋದಕ್ಕೆ ಕೂಡ ಸ್ವಾಮಿನೇ ನಮಗೆ ಒಳಗೆ ನಿಂತು ಬೇಡಿಸೋ ಥರ ಮಾಡಬೇಕು. ಇದನ್ನು ನಾವು ತಿಳ್ಕೋಬೇಕು. ಕೊಡಬೇಡ ಕೊಳಬೇಡ, ನನಗೆ ಈ ನಾನು ಮಾಡಿದ್ದೀನಿ ನಾನು ಅಂಬೋ ಅಹಂಕಾರವನ್ನು ಕೊಡಬೇಡ ಸ್ವಾಮಿ ಅಂಥೇಳಿ ಸದಾ ದೇವರನ್ನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇದರೊಳಗೆ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ನನ್ನ ಜೀವನ ಯೋಕ್ತಿಗೆ ಎಷ್ಟು ನನಗೆ ಅರ್ಥ ಆಗಿದೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ.